ನಾನು ಹೊರಗಡೆ ಹೋಗಿದ್ದೆ. ಮನೆ ಒಳಗಡೆ ಬಂದು ನೋಡಿದಾಗ ಮನೆಯೊಳಗೆ ಕೂಕಂದ. ಅಲ್ಲಿ ಕುಂಬಳಕಾಯಿ ಪಲ್ಯ ಮಾಡೀನಿ, ಚೂರು ನೋಡು ಪಾಪ ಮಲಿಕತ್ತದೆ ಅಂದ್ಬಿಟ್ಟು ಅವಳು ನನಗೆ ಹೇಳ್ತಾ, ನಾನು ಅದೇ ತಾನೇ ಒಳಗಡೆ ಬಂದು ಆಯಿತು ಸರಿ ಅಂದ್ಬಿಟ್ಟು ನನಗೂ ಇನ್ನೇನು ಕೆಲಸ ಇದ್ದಿರಲಿಲ್ಲ. ನಮ್ಮ ಮಗಳು ಪೇಪರ್ ಓದ್ತಿದ್ದ, ನಮ್ಮ ಮಗಳು ಪಾಪನ ತೂಗ್ತಿದ್ದ, ಟಿ ವಿ ನೋಡ್ಕೊಂಡು ಅವಳು ಧಾರಾವಾಹಿಯಲ್ಲಿ ಫುಲ್ ಮುಳುಗೋಗಾಳೆ. ಕಿಚನ್ಗೆ ಬಂದು ನೋಡಿದೆ, ಕಿಚನಲ್ಲಿ ಕುಂಬಳಕಾಯಿ ಗಮ್ ಅಂತೈತೆ. ಅದು ಬೆಂದಿದೆ ಹೆಂಗೆ ನೋಡುಮಂತ ಹಂಗೆ ಕಿಚನ್ ಒಳಗೆ ಹೋಯ್ತಿದ್ದಂಗೆ ಅದು ಸ್ಮೆಲ್ಲು, ಕುಂಬಳಕಾಯಿ ಚೆನ್ನಾಗಿ ಒಗ್ಗರಣೆ ಮಾಡಿರೋದಕ್ಕೆ ಸ್ಮೆಲ್ಲು ಘಮ ಘಮ ಅಂತ ಇದೆ. ಅದನ್ನು ಸರಿ ಅಂದ್ಬಿಟ್ಟು ತೋರಿಸ್ಕೊಂಬಿಟ್ಟು ಹಂಗೆ ಸ್ವಲ್ಪ ಟ್ರೈ ಮಾಡ್ತಾಯಿದ್ದೆ ಸ್ಲೋ ಮೋಷನಲ್ಲಿ. ಅದೇ ಡ್ರೈ ಆಗ್ತಿದ್ದಂಗೆ ಕುಂಬಳಕಾಯಿ ಎಲ್ಲ ಸ್ವಲ್ಪ ಗಟ್ಟಿ ಆಯ್ತಾ ಬರ್ತು. ಸಾಂಬಾರೆಲ್ಲ ಕುದೀತಾ ಚೆನ್ನಾಗಿ ಗಟ್ಟಿ ಆಯ್ತಿದ್ದಂಗೆ ಸ್ವಲ್ಪ ಕೈಗೆ ಹಾಕೊಂಡು ಟೇಸ್ಟ್ ಹೆಂಗಿದೆ ಅಂದ್ಬಿಟ್ಟು ಎತ್ಕೊಂಡೆ. ಸೌಟು ಫುಲ್ಲು ಘಮ ಘಮ ಅಂತಿದ್ದು. ಆದರೆ ಒಂಚೂರು ಟೇಸ್ಟ್ ನೋಡಿದೆ, ಸೂಪರಾಗಿತ್ತು. ನಮ್ಮ ಮನೆಯೊಳ ಮತ್ತೆ ಕೇಳಿದೆ, ಸಾಲ್ಟ್ ಹಾಕಿದೀಯ ಅಂದೆ. ಹಾಕೈತೆ, ಎಲ್ಲ ಹಾಕೈತೆ, ಇನ್ನೊಂದು ಸತಿ ಕುದ್ದಿದ್ರೆ 2 ಸತಿ ಆಮೇಲೆ ಆಫ್ ಮಾಡಿಬಿಡು ಅಂದ. ಅಷ್ಟೊತ್ತಿಗೆ ನಮ್ಮ ಚಿಕ್ಕ ಮಗಳು, ಅಪ್ಪ ನನಗೆ ಪಲ್ಯ ಕೊಡು ಅಂದ. ಅವಳಿಗೆ ಇನ್ನೊಂದು ಸ್ವಲ್ಪ ಡ್ರೈ ಆಗಲಿ ಅಂದೆ. ಆಯಿತು ಸರಿ ಅಂದ. ಈಗ ಫುಲ್ಲು